ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಲ್ಲಿರುವಂತಹ ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ತುಂಬಾನೇ ಇಂಪಾರ್ಟೆಂಟ್. 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 4-1 ಅಂತರದಲ್ಲಿ ಗೆದ್ದರಷ್ಟೇ WTC ಫೈನಲ್ಗೆ ಎಂಟ್ರಿ ಕೊಡಬಹುದು. ಈಗಾಗಲೇ ಒಂದು ಮ್ಯಾಚ್ ಅನ್ನ ಗೆದ್ದಿದ್ದಂತ ಭಾರತ 2ನೇ ಪಂದ್ಯದಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡೋ ಜೋಶ್ನಲ್ಲಿತ್ತು. ಬಟ್ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಆಸೀಸ್ ಆಟಗಾರರು ಮೇಲುಗೈ ಸಾಧಿಸಿದ್ದಾರೆ. ಇದೇ ಈಗ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ತಲೆಬಿಸಿ ತಂದಿಟ್ಟಿದೆ. ತಂಡದ ಪರ್ಫಾರ್ಮೆನ್ಸ್ಗಿಂತ ಕ್ಯಾಪ್ಟನ್ ರೋಹಿತ್ ಶರ್ಮಾರ ಪ್ರದರ್ಶನವೇ ಹೆಚ್ಚು ಚಿಂತೆಗೀಡು ಮಾಡಿದೆ. ಕಳಪೆ ಫಾರ್ಮ್ನಿಂದ ಒದ್ದಾಡ್ತಿರುವಂತ ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದಲ್ಲಿ ಹಿಟ್ ಮ್ಯಾನ್ ಅಂತಾನೆ ಕರೆಸಿಕೊಳ್ಳೋ ಸ್ಟಾರ್ ಬ್ಯಾಟರ್, ಅದರ ಜೊತೆಗೆ ಯಶಸ್ವಿ ಕ್ಯಾಪ್ಟನ್. ಬಟ್ T20 ವಿಶ್ವಕಪ್ ಬಳಿಕ ರೋಹಿತ್ ಶರ್ಮಾ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಿದ್ದಾರೆ. ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ನಿಲ್ಲೋಕು ಆಗದೆ, ರನ್ ಗಳಿಸೋಕು ಆಗದೆ ವಿಕೆಟ್ ಒಪ್ಪಿಸುತ್ತಿದ್ದಾರೆ. ಇದೀಗ ಆಸೀಸ್ ಸರಣಿಯಲ್ಲೂ ಕೂಡ ಇದೇ ಕಂಟಿನ್ಯೂ ಆಗಿದೆ. ರೋಹಿತ್ ಆಬ್ಸೆನ್ಸ್ ನಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದ ಕ್ಯಾಪ್ಟನ್ ಬುಮ್ರಾ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಕಣಕ್ಕಿಳಿದಿರಲಿಲ್ಲ. ವೈಯಕ್ತಿಕ ಕಾರಣಗಳಿಂದ ತಂಡದಿಂದ ಹೊರಗುಳಿದಿದ್ರು. ರೋಹಿತ್ ಇಲ್ಲದ ಕಾರಣ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಜಸ್ಪ್ರೀತ್ ಬುಮ್ರಾರೇ ಟೀಮ್ ಇಂಡಿಯಾವನ್ನ ಲೀಡ್ ಮಾಡಿದ್ರು. ಅದ್ಭುತ ಪ್ರದರ್ಶನ ನೀಡಿದಂತ ಭಾರತ ತಂಡ 295 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಇದೀಗ ಶುಕ್ರವಾರದಿಂದ ಸ್ಟಾರ್ಟ್ ಆಗಿರುವಂತ ಆಡಿಲೇಡ್ ಟೆಸ್ಟ್ಗೆ ರೋಹಿತ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಈ ವರ್ಷ ರೋಹಿತ್ ಬ್ಯಾಟ್ ಫಾರ್ಮೆಟ್ನಲ್ಲಿ ಅಬ್ಬರಿಸದೆ ಇದ್ರೂ ಸಹ ತಂಡದ ಮ್ಯಾನೇಜ್ಮೆಂಟ್ ವಿಶ್ವಾಸವನ್ನ ಇಟ್ಕೊಂಡು ಚಾನ್ಸ್ ಕೊಟ್ಟಿತ್ತು. ಓಪನರ್ ಆಗಿ KL 6ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಿದ್ದ ರೋಹಿತ್. ಪರ್ತ್ ಟೆಸ್ಟ್ನಲ್ಲಿ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿ ಕಣಕ್ಕಿಳಿದು 201 ರನ್ಗಳ ಜೊತೆಯಾಟವಾಡಿದ್ರು. ಹೀಗಾಗಿ 2ನೇ ಟೆಸ್ಟ್ಗೆ ಕಂಬ್ಯಾಕ್ ಮಾಡಿದಂತ ರೋಹಿತ್ ಶರ್ಮಾ ತಮ್ಮ ಓಪನರ್ ಸ್ಲಾಟ್ನ KL ರಾಹುಲ್ಗೆ ಬಿಟ್ಟುಕೊಟ್ಟಿದ್ರು. ತಾವು 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ರು. ಬಟ್ ಬ್ಯಾಡ್ ಲಕ್ ಏನಂದ್ರೆ ಮೊದಲ ಎಸೆತದಲ್ಲಿ ಯಶಸ್ವಿ ಜೈಸ್ವಾಲ್ ಔಟ್ ಆಗಿದ್ರು. 37 ರನ್ ಗಳಿಸಿ KL ರಾಹುಲ್ ಕೂಡ ವಿಕೆಟ್ ಒಪ್ಪಿಸಿದ್ರು. ತಂಡದ ಹಿತಕ್ಕಾಗಿ ಮಧ್ಯಮ ಕ್ರಮಾಂಕದಲ್ಲಿ ಆಡೋದಾಗಿ ಹೇಳಿದಂತ ರೋಹಿತ್ ಶರ್ಮಾ ದೊಡ್ಡ ಇನ್ನಿಂಗ್ಸ್ ಆಡಬಹುದು ಅಂತಾನೆ ಎಲ್ಲರೂ ಊಹೆ ಮಾಡಿದ್ರು. ಆದ್ರೆ ಎಲ್ಲರ ಲೆಕ್ಕಾಚಾರ ಉಲ್ಟಾ ಆಗಿದೆ. 23 ಬಾಲ್ಗಳಲ್ಲಿ 3 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ ಹಿಟ್ ಮ್ಯಾನ್. ಟೀಮ್ ಇಂಡಿಯಾ ಪರ ಟಾಪ್ ಆರ್ಡರ್ ಬ್ಯಾಟರ್ಸ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಾಗ ರೋಹಿತ್ ಶರ್ಮಾ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ರು. ಈ ವೇಳೆ 23 ಎಸೆತಗಳಲ್ಲಿ ಫೇಸ್ ಮಾಡಿದಂತ ಅವರು 3 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಜೋಸ್ ಹ್ಯಾಜಲ್ವುಡ್ ಅವರ ಸ್ಥಾನದಲ್ಲಿ ಆಸೀಸ್ ತಂಡ ಸೇರಿದಂತ ಸ್ಕಾಟ್ ಬೋಲ್ಯಾಂಡ್ ರೋಹಿತ್ ಶರ್ಮಾರ ವಿಕೆಟ್ ತೆಗೆದಿದ್ರು. ಈ ಮೂಲಕ ಟೆಸ್ಟ್ನಲ್ಲಿ ರೋಹಿತ್ ಅವರ ಕಳಪೆ ಫಾರ್ಮ್ ಮತ್ತೊಮ್ಮೆ ಕಂಟಿನ್ಯೂ ಆಯಿತು. ಆಡಿಲೇಡ್ ಟೆಸ್ಟ್ಗೂ ಮುನ್ನ ನಡೆದಿದ್ದಂಥ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅಲ್ಲೂ ಕೂಡ ಫೇಲ್ ಆಗಿದ್ರು. 11 ಎಸೆತಗಳನ್ನು ಎದುರಿಸಿ ಕೇವಲ 3 ರನ್ಗಳನ್ನು ಗಳಿಸಿ ವಿಕೆಟ್ ಒಪ್ಪಿಸಿ ಅಲ್ಲೂ ಕೂಡ ನಿರಾಸೆ ಮೂಡಿಸಿದ್ರು. ಕಳೆದ 11 ಇನ್ನಿಂಗ್ಸ್ಗಳಿಂದ ಗಳಿಸಿದ್ದು ಒಂದೇ ಅರ್ಧಶತಕ. ರೋಹಿತ್ ಶರ್ಮಾ ಹೇಳಿ ಕೇಳಿ ಹೊಡಿಬಡಿ ಆಟಕ್ಕೆ ಫೇಮಸ್ ಆದವರು. ಆದರೆ ಟೆಸ್ಟ್ ಫಾರ್ಮೆಟ್ನಲ್ಲಿ ಅದ್ಯಾಕೋ ಬ್ಯಾಟ್ ಮಾತ್ರ ಈ ವರ್ಷ ಫುಲ್ ಸೈಲೆಂಟ್ ಆಗಿದೆ. ಕಳೆದ 11 ಇನ್ನಿಂಗ್ಸ್ಗಳಲ್ಲಿ ಅವರು ಕೇವಲ 1 ಅರ್ಧಶತಕ ಮಾತ್ರ ಗಳಿಸಿದ್ದಾರೆ. ಅದು ಕೂಡ ಸರಾಸರಿ ಕೇವಲ 12.36 ಸರಾಸರಿಯಲ್ಲಿ. ಈ ಅಂಕಿ ಅಂಶಗಳ ಇದೀಗ ರೋಹಿತ್ ಶರ್ಮಾ ಕಳಪೆ ಫಾರ್ಮ್ನಿಂದ ಬಳಲ್ತಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿವೆ. ಇನ್ನು ಭಾರತದಲ್ಲಿ ನಡೆದಿದ್ದಂಥ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಫೇಲ್ಯೂರ್ ಅನ್ನು ಅನುಭವಿಸಿದ್ರು. 3 ಪಂದ್ಯಗಳ 6 ಇನ್ನಿಂಗ್ಸ್ಗಳಿಂದ ಕೇವಲ 91 ರನ್ ಗಳಿಸಲಷ್ಟೇ ಶಕ್ತರಾಗಿದ್ರು. ಬುಮ್ರಾಗೆ ಕ್ಯಾಪ್ಟನ್ಸಿ ನೀಡುವಂತೆ ಕ್ರಿಕೆಟ್ ಫ್ಯಾನ್ಸ್ ಒತ್ತಾಯ. ಇನ್ನು ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ರನ್ ಗಳಿಸೋಕೆ ಒದ್ದಾಡ್ತಿರೋದನ್ನ ನೋಡಿದಂತ ಅಭಿಮಾನಿಗಳು ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪರ್ತ್ ಟೆಸ್ಟ್ ಮ್ಯಾಚ್ನ ಜಸ್ಪ್ರೀತ್ ಬುಮ್ರಾ ನಾಯಕತ್ವದಲ್ಲಿ ಗೆದ್ದ ಮೇಲೆ ಈ ಕೂಗು ಮತ್ತಷ್ಟು ಜೋರಾಗಿದೆ. ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಫೇಲ್ಯೂರ್ ಆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ರು. ಮುಂದಿನ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಪ್ಲೇಯಿಂಗ್ 11ನಲ್ಲಿ ಆಡೋದು ಬೇಡ, ಟೀಮ್ ಮ್ಯಾನೇಜ್ಮೆಂಟ್ ವಿನ್ನಿಂಗ್ ಕಾಂಬಿನೇಷನ್ ಬದಲಾಯಿಸೋದು ಬೇಡ ಎಂದು ಸಲಹೆ ನೀಡಿದ್ರು. ಉಳಿದ ಪಂದ್ಯಗಳಲ್ಲಾದ್ರೂ ಅಬ್ಬರಿಸಲೇಬೇಕಿದೆ ಹಿಟ್ ಮ್ಯಾನ್. ರೋಹಿತ್ ಶರ್ಮಾ ಒಬ್ಬ ಬೆಸ್ಟ್ ಪ್ಲೇಯರ್ ಹಾಗೆ ಕ್ಯಾಪ್ಟನ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವರ ಕ್ಯಾಪ್ಟನ್ಸಿಯಲ್ಲೇ ಟೀಮ್ ಇಂಡಿಯಾ T20 ವಿಶ್ವಕಪ್ ಅನ್ನ ಗೆದ್ದಿದೆ. ಆಕ್ಚುಲಿ T20 ವಿಶ್ವಕಪ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ಸ್ಕೋರ್ ಮಾಡಿದ್ದು ಕೂಡ ರೋಹಿತ್ರೆ. ಹಾಗೆ ಟೂರ್ನಿಯಲ್ಲಿ 2ನೇ ಹೈಯೆಸ್ಟ್ ಸ್ಕೋರರ್ ಅನ್ನಿಸ್ಕೊಂಡಿದ್ರು. ಬಟ್ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಡಲ್ ಆಗ್ತಿದ್ದಾರೆ. ಇದೇ ಈಗ ಟೀಮ್ ಮ್ಯಾನೇಜ್ಮೆಂಟ್ಗೆ ಚಿಂತೆಯನ್ನ ಹೆಚ್ಚು ಮಾಡಿದೆ. ರೋಹಿತ್ ಶರ್ಮಾ ಅವರಿಗೆ ಮುಂದೆ ಇನ್ನೂ ಕೂಡ 1 ಇನ್ನಿಂಗ್ಸ್ ಹಾಗೆ 3 ಟೆಸ್ಟ್ ಮ್ಯಾಚ್ಗಳು ಬಾಕಿ ಇವೆ. ಈ ವೇಳೆ ರೋಹಿತ್ ಶರ್ಮಾ ಅಬ್ಬರಿಸಲೇಬೇಕಿದೆ. ಕಳಪೆ ಫಾರ್ಮ್ನಿಂದ ಹೊರಬಂದು ತಮ್ಮೊಳಗೆ ಇನ್ನೂ ಕೂಡ ಸ್ಟ್ರೆಂತ್ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕಿದೆ. ಸದ್ಯ ಅಡಿಲೇಡ್ನಲ್ಲಿ ನಡೀತಾ ಇರುವಂತಹ D-Night ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಿರುವಂತಹ ಭಾರತ ಮೊದಲು ಬ್ಯಾಟ್ ಮಾಡಿ 180 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಇಷ್ಟು ರನ್ಗಳನ್ನ ಬೀಟ್ ಮಾಡಿದ್ದು ಲೀಡ್ ತೆಗೆದುಕೊಂಡಿದೆ. ಹೀಗಾಗಿ ಮ್ಯಾಚ್ನಲ್ಲಿ ಆಸೀಸ್ ಆಟಗಾರರು ಮೇಲುಗೈ ಸಾಧಿಸಿದ್ದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಾದ್ರೂ ಕೂಡ ಭಾರತದ ಬ್ಯಾಟರ್ಸ್ ಭರ್ಜರಿ ಪ್ರದರ್ಶನ ನೀಡಲೇಬೇಕಿದೆ. ಸೊ ರೋಹಿತ್ ಶರ್ಮಾ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.